Hello everyone, welcome back to Sai Sabruchi ಯೂಟ್ಯೂಬ್ ಚಾನಲ್. ಇವತ್ತಿನ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಬಂದು ಮೊಸಪ್ ಸಾರು ಮತ್ತು ರಾಗಿ ಮುದ್ದೆ. ರುಚಿಯಾದ ಆರೋಗ್ಯಕರವಾದ ಮೊಸಪ್ ಸಾರು ಮತ್ತು ರಾಗಿ ಮುದ್ದೆ ಮಾಡೋ ವಿಧಾನನ ಈಗ ನೋಡ್ಕೊಳ್ಳೋಣ ಬನ್ನಿ. ಮೊಸಪ್ ಸಾರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ತೊಗರಿಬೇಳೆ 1.5 ಗ್ಲಾಸ್ ತೊಗೊಂಡಿದೆ, ಈರುಳ್ಳಿ 3 ಹಚ್ಚಿಟ್ಕೊಂಡಿದೆ, ಟೊಮೆಟೊ 5, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ 1 ಹಿಡಿ, ಹಸಿಮೆಣ್ಸಿನ್ಕಾಯಿ 1 ಹಿಡಿ, ತೆಂಗಿನಕಾಯಿ ಅರ್ಧ ಹೋಳು, ಧನಿಯಾ ಅರ್ಧ ಟೇಬಲ್ ಸ್ಪೂನು, ಜೀರಿಗೆ 1/4 ಟೇಬಲ್ ಸ್ಪೂನ್, ಟರ್ಮರಿಕ್ ಸ್ವಲ್ಪ ಮತ್ತು ಸಾಸಿವೆ 1/4 ಟೇಬಲ್ ಸ್ಪೂನ್, ಹಾಗೆ ಸ್ವಲ್ಪ ಎಣ್ಣೆ. ಕುಕ್ಕರ್ಗೆ ಅರ್ಧ ಲೀಟ್ರ್ ನೀರು ಹಾಕೋಣ. ತೊಗರಿಬೇಳೆ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ. ಯೂಶ್ವಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಈ 2 ಸೊಪ್ಪು ಹಾಕಿ ನಾವು ಮೊಸಪ್ ಸಾರು ಮಾಡ್ತೀವಿ. ಆದರೆ ಇಲ್ಲಿ 5 ಥರ ಸೊಪ್ಪುಗಳನ್ನ ನಾವು ಯೂಸ್ ಮಾಡಿದ್ದೀವಿ. ಸೊ ಯಾವೆಲ್ಲ ಸೊಪ್ಪು ನಾವು ಯೂಸ್ ಮಾಡಿದ್ದೀವಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ದಂಟು ಸೊಪ್ಪು ಮತ್ತು ಬಸಳೆ ಸೊಪ್ಪು. ಸೊಪ್ಪು ಕ್ಲೀನಾಗಿ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಮಣ್ಣಿರುತ್ತೆ ತುಂಬ. ಸೊ ಅದೆಲ್ಲ 3 ಸತಿ ವಾಶ್ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಕಾಯಿ ರುಬ್ಕೊಳ್ಳೋಣ. ಈ ಥರ ನೈಸ್ ಪೇಸ್ಟ್ ಆಗಿರಬೇಕು. ಈಗಿದು ಬೆಂದಿದೆ, ಲಿಡ್ ತೆಗಿಯೋಣ. ಈ ಹದದಲ್ಲಿ ಬೇಯಿಸ್ಕೊಬೇಕು. ಇದನ್ನು ಈಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಬ್ಲೆಂಡ್ ಮಾಡ್ಕೊಬೇಕು. ಮತ್ತು ಇದನ್ನು ಸ್ಟವ್ ಮೇಲೆ ನಾವು ಇಟ್ಕೊಂಡು ಏನು ರುಬ್ಕೊಂಡಿದ್ವಿ ಕಾಯಿನ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಈಗ ತಿರುಗಿಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು 10 ನಿಮಿಷ ಬೇಗ ಬಿಡೋಣ. 10 ನಿಮಿಷ ಅದು ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಸ್ವಲ್ಪ ಆಯಿಲು, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ ಮತ್ತು ಕರಿಬೇವಿನ ಸೊಪ್ಪು. ಇದನ್ನೆಲ್ಲ ಇವಾಗ ಸಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮೊಸಪ್ ಸಾರು ರೆಡಿ ಇದೆ. ಈಗ ರಾಗಿ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ ರಾಗಿ ಹಿಟ್ಟು ತೊಗೊಂಡಿದೆ. 1 ಬೌಲ್ ರಾಗಿ ಹಿಟ್ಟಿಗೆ 1.5 ಬೌಲ್ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ನೀರಿಗೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಈ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಆಯಿಲ್. ನೀರು ಕುದೀತಿದೆ. ಈಗ ರಾಗಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ತಿರುಗಿಸ್ಕೊಬೇಕು. 5 ನಿಮಿಷ ಹೀಗೆ ಬೇಯಿಸ್ಕೊಬೇಕು. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಕೈಗೆ ಮುದ್ದೆ ಅಂಟಿಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಮುದ್ದೆ ಕಟ್ಕೊಬೇಕು.
ಈಗ ಮುದ್ದೆ ರೆಡಿ ಇದೆ. ಅಬ್ಬಬ್ಬಾ, ರಾಗಿ ಮುದ್ದೆ ಜೊತೆ ಸ್ವಲ್ಪ ತುಪ್ಪ, ಮೊಸಪ್ ಸಾರು, ಉಪ್ಪಿನಕಾಯಿ, ಅದ್ರ ಜೊತೆ ಸ್ವಲ್ಪ ಸಂಡಿಗೆ ಇದು ಬಿಟ್ಟಿದ್ದರೆ ಮಧ್ಯಾಹ್ನದ ಭರ್ಜರಿ ಭೋಜನ. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಲೇಬೇಕು, ಖಂಡಿತ ಇಷ್ಟಪಡ್ತೀರಾ. ಮತ್ತೆ ಬೇರೆ ಒಂದು ರೆಸಿಪಿಯೊಂದಿಗೆ ಸಿಗೋಣ. ಹೀಗೆ ಚಾನಲ್ನ ಸಪೋರ್ಟ್ ಮಾಡಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.